ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮತ್ತಿ ಮೀನನ್ನ ಫ್ರೈ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಸ್ವಲ್ಪ ಗ್ರೀನ್ ಮಸಾಲ ಹಾಕಿ ಮಾಡೋದದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ನ ಕೂಡ ಫಾಲೋ ಮಾಡಿ. ಇದು ಮತ್ತಿ ಮೀನು, ಕನ್ನಡದಲ್ಲಿ ಬೂತಾಯಿ ಮೀನು ಅಂತ ಹೇಳ್ತಾರೆ. ಈ ಮೀನು ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಸಿಕ್ಕಿರೋದು. ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಲೈನ್ಸ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಮಸಾಲೆಗೆ ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಪೀಸ್ದು ಶುಂಠಿ, ಸ್ವಲ್ಪ ಸಣ್ಣ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 2-3, ಕರಿಬೇವಿನ ಸೊಪ್ಪು, ಇದಿಷ್ಟು ಥಿಂಗ್ಸ್ನು ತೊಗೊಳ್ಬೇಕು. ತೊಗೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ತುಂಬ ನೈಸ್ ಅಲ್ಲ, ತುಂಬ ತರಿನೂ ಅಲ್ಲ, ಆ ಥರ ಇದರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಅದು ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸ ಹಾಕ್ಬೋದು, ಇಲ್ಲಾಂದರೆ ವಿನೆಗರ್ ಇದ್ದರೆ ಹಾಕ್ಬೋದು. ನಾನು ವಿನೆಗರ್ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಬೌಲ್ಗೆ ಆ ಮೀನೆಲ್ಲ ಹಾಕ್ಬಿಟ್ಟು, ಒಂದೊಂದೇ ಮೀನಿಗೆ ಹಾಕೋಕ್ಕಾಗಲ್ಲ, ಅದು ಚಿಕ್ಕ ಚಿಕ್ಕದಾದ್ದರಿಂದ ಈ ಮಸಾಲೆನ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮೀನಲ್ಲಿ ಮುಳ್ಳಿರುತ್ತೆ, ಆದರೆ ಅದು ಭಾಳ ತೆಳುವಾಗಿರುತ್ತೆ. ನಮಗೆ ಹಾಗೆ ಆ ಮೀನು, ಇಡೀ ಆ ಮೀನನ್ನೇ ಹಾಗೆ ತಿನ್ಬೋದು ಫ್ರೈ ಮಾಡಿದ್ಮೇಲೆ, ಮುಳ್ಳೇನು ಚುಚ್ಚೋದಿಲ್ಲ. ಹಾಗಾಗಿ ಈ ಮೀನು ಚಿಕ್ಕದಾದ್ರೂ ಮಸಾಲೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿನ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದು ಕಟ್ ಮಾಡಿದ್ದೀನಿ. ಅದನ್ನು ಫಸ್ಟ್ ಹಾಕ್ಕೊಂಬಿಡ್ಬೇಕು ತವಾಗೆ, ಆಯಿತಾ? ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು. ಆಗೇನಾಗುತ್ತೆ ಅಂದರೆ, ನಾವು ಮೀನು ಫ್ರೈ ಅದ್ರ ಮೇಲೆ ಇಡುವಾಗ ಆ ಆನಿಯನ್ ಫ್ರೈ ಆಗಿ ಮೀನು ಗಂಟ್ಕೊಳ್ಳುತ್ತೆ. ಆಗ ತಿನ್ನುವಾಗ ಅದಕ್ಕೆ ಅದರದ್ದೇ ಆದ ಒಂದು ಟೇಸ್ಟ್ ಕೂಡ ನಮಗೆ ಸಿಗುತ್ತೆ. ನೋಡಿ, ಒಂದು ಚೂರು ಎಣ್ಣೆಯಲ್ಲಿ ಬಾಡ್ದಂಗೆ ಆಯ್ತಲ್ವ, ನೀರಿನಂಶ ಹೋದಂಗೆ ಆಗುತ್ತಲ್ಲ. ಈಗ ಈ ಮೀನನ್ನ ನಾವು ಮಸಾಲೆಯಲ್ಲಿ ಹಾಕಿಟ್ಟಂಥ ಮೀನನ್ನ 1 by 1 ಇಟ್ಕೊಳ್ಳಿ, ನೀಟಾಗಿ ಜೋಡಿಸ್ಕೊಳ್ಳಿ. ತವ ಫುಲ್ಲು ಜೋಡಿಸ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಫುಲ್ಲಲ್ಲಿಟ್ಟರೆ ಸೀದೋಗುತ್ತೆ, ಸಿಮ್ಮಲ್ಲಿಟ್ಟರೆ ಮಧ್ಯೆ ಬೇಯುತ್ತೆ, ಸುತ್ತ ಬೇಯಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಿ ಆಮೇಲೆ ಅದನ್ನು ಉಲ್ಟಾ ಮಾಡಿ. ನೋಡಿ, ಉಲ್ಟಾ ಮಾಡೋವಾಗಲೇ ಗೊತ್ತಾಗ್ತಿದೆ ನಿಮ್ಗೆ ಈರುಳ್ಳಿ ಅಂಟ್ಕೊಂಡಿದೆ ನೋಡಿ. ಅದ್ರ ಜೊತೆಗೆ ತಿನ್ನುವಾಗ ಭಾಳ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಕೂಡ ಇದನ್ನ ಮಾಡಿ ನೋಡಿ, ಭಾಳ ಟೇಸ್ಟಿಯಾಗಿರುತ್ತೆ. ಬೇಳೆ ಸಾರು, ರಸಮ್ ಅದೆಲ್ಲ ಇರುವಾಗ ಅದ್ರ ಜೊತೆಗೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮೀನನ್ನು ನಿಧಾನವಾಗಿ ಉಲ್ಟಾ ಮಾಡ್ಕೊಳ್ಳಿ. ಅದೇ ಎದ್ದೇಳುತ್ತೆ, ಫ್ರೈ ಆದಮೇಲೆ ಅದೇ ಎದ್ದೇಳುತ್ತೆ ನಾವು ತೆಗಿಯುವಾಗ. ನೋಡಿ, ಹಿಂಗೆ ಅದಾದಮೇಲೆ ಎಲ್ಲವನ್ನು ಉಲ್ಟಾ ಮಾಡಿ, ಅಲ್ಲೂ ಎರಡನೇ ಹಿಂಭಾಗದಲ್ಲೂ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ಸರ್ವ್ ಮಾಡಲಿಕ್ಕೆ ತೊಗೊಳ್ಳಿ. ನೋಡಿ, ಈಗ ಫ್ರೈ ಆಗಿರೋದು ರೆಡಿಯಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಭಾಳ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಇದನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸ್ಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.